ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯ್ಸ್. ನಮಸ್ತೆ ಕರ್ನಾಟಕ, ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಜಿಮ್ ಹೋಗುವಂಥವ್ರಿಗೆ ಲೋ ಕ್ಯಾಲೋರಿ ಹೈ ಪ್ರೋಟೀನ್ ಫುಡ್ ಅಂದರೆ ಒಂದು ಡಯಟ್ ಮೀಲ್ನ ಹೆಂಗೆ ತಯಾರು ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ. ಸೊ ನಮಸ್ಕಾರ ಗುರು, ಯಾರ್ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಸೊ ಇನ್ನೂ ನಿಮಗೆ ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ನ ಕೊಡ್ತೀನಿ. ನಮ್ಮ ಕನ್ನಡದವ್ರನ್ನ ಯಾವತ್ತೂ ಕೈ ಬಿಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನಾನು ಈ ಕಂಟೆಂಟ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ಥರ ಹೊಸ ಕಂಟೆಂಟ್ ಕ್ರಿಯೇಟರ್ಸ್ಗೆ ನಾನು ತುಂಬ ಸಪೋರ್ಟ್ ಮಾಡಿದ್ದೀನಿ. ಸೊ ನನ್ನ ಫ್ರೆಂಡ್ಸ್ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಸೊ ಇವಾಗ ನನ್ನ ಸರ್ದಿ ನಾನು ಸ್ಟಾರ್ಟ್ ಮಾಡಿದ್ದೀನಿ, ನೀವು ಸಪೋರ್ಟ್ ಮಾಡಬೇಕು, ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಜೈ ಕನ್ನಡ, ಜೈ ಕರ್ನಾಟಕ. ಮೊದಲನೇದಾಗಿ ಈರುಳ್ಳಿ, ಟೊಮೆಟೊ, ಸೌತೆಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಬೇಯಿಸ್ಕೊಂಡಿರುವಂತಹ ಕಡಲೆಕಾಳು, ಅಂದರೆ ಇದನ್ನು ಚೆನ್ನ ಅಂತ ಕರೀತಾರೆ, ಜೊತೆಗೆ ನಿಂಬೆ ಹಣ್ಣು, ಸ್ವಲ್ಪ ಖಾರದ ಪುಡಿ, 1 ಸ್ಪೂನ್, ಸ್ವಲ್ಪ ಉಪ್ಪು. ಸೊ ಇವಾಗ ಇದನ್ನು ಯಾವ ರೀತಿ ಮಾಡೋದು ಅಂತಂದರೆ, ಸೊ ಏನಿಲ್ಲ, ಬೇಯಿಸ್ಕೊಂಡಿರೋ ಚೆನ್ನಾಗೆ ಇದನ್ನೆಲ್ಲ ಮಿಕ್ಸ್ ಮಾಡಬೇಕು. ಸೊ ಈಗ ನೋಡೋಣ. ಸೊ ಇವಾಗ ಈ ಚೆನ್ನಾಗೆ ಚಾಪ್ ಮಾಡ್ಕೊಂಡಿರೋಂಥ ಆನಿಯನ್ ಹಾಕ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಇದಕ್ಕೆ ಟೊಮೊಟೊ ಹಣ್ಣು ಹಾಕ್ತಾಯಿದ್ದೀನಿ, ಕಟ್ ಮಾಡ್ಕೊಂಡಿರೋದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ರು, ಅದು ನಿಮಗೆ ಬಿಟ್ಟಿದ್ದು. ಮತ್ತು ಜಾಸ್ತಿ ಸೌತೆಕಾಯಿ ಇರಬೇಕು, ಅದಂತೂ ಇನ್ನು ನಾನು ಹೇಳ್ತೀನಿ. ಯಾಕೆಂದರೆ ಸೌತೆಕಾಯಲ್ಲಿ ನಿಮಗೆ ಲೋ ಕ್ಯಾಲೋರಿ ಇರೋದ್ರಿಂದ ಸೊ ಸೌತೆಕಾಯಿ ಪ್ರಿಫರ್ ಮಾಡಿ. ಆದಷ್ಟು ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ಸೌತೆಕಾಯಿ ಹಾಕೊಂಡಷ್ಟು ನಿಮಗೆ ಲೋ ಕ್ಯಾಲೋರಿ ಸಿಗುತ್ತೆ. ಸೊ ಹೈ ಪ್ರೋಟೀನ್ ಬಂದ್ಬಿಟ್ಟು ನಿಮಗೆ ಚೆನ್ನಾದಲ್ಲಿರುತ್ತೆ. ನನಗೆ ಟೊಮೊಟೊ ಸಾಕು ಇಷ್ಟು, ಬಟ್ ಚೂರು ಜಾಸ್ತಿ ಹಾಕ್ಕೊತೀನಿ ಇನ್ನು ಸೌತೆಕಾಯಿ. ಸೊ ಇದ್ರ ಮೇಲೆ ನಾನು ಸ್ವಲ್ಪ ಲೆಮನನ್ನು ಹಾಕ್ತೀನಿ. ಸ್ವಲ್ಪ ಅಲ್ಲ, ನನಗೆ ಜಾಸ್ತಿನೇ ಇಷ್ಟ ಲೆಮನ್ ಅಂದರೆ. ಸೊ ಹಂಗಾಗಿ ಲೆಮನ್ನ ಜಾಸ್ತಿ ಹಿಂಡ್ಕೊಬಿಟ್ಟು ಸ್ಪೈಸಿಯಾಗಿ ಇರುವಂತಹ ಒಂದು ಹೈ ಪ್ರೋಟೀನ್ ಲೋ ಕ್ಯಾಲರಿ ಡಯಟ್ ಫುಡ್ನ ಮಾಡ್ಕೊಳ್ಳೋಣ. ಸೊ ಇದಕ್ಕೆ ಸ್ಪೈಸಿಗೆ ಬೇಕಾಗಿರೋಂಥ ಏನಿದೆ ಚಿಲ್ಲಿ ಪೌಡರ್. ಸೊ ನನಗೆ ಒಂದು ಸ್ವಲ್ಪ ಸಾಕು ಚಿಲ್ಲಿ ಪೌಡರು. ಸೊ ಅದನ್ನು ಹಾಕ್ಕೊಂಡೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸೊ ಮತ್ತು ಇದಕ್ಕೆ ಮೈನ್ ಥಿಂಗ್ ಸಾಲ್ಟ್. ಒಂದು ನಿಮಿಷ. ಸೊ ಇದಕ್ಕೆ ಮೈನ್ ಥಿಂಗ್ ಸಾಲ್ಟ್. ಸೊ ಸಾಲ್ಟ್ ಹಾಕೊಂಡಾಯ್ತು. ಸೊ ಸಾಲ್ಟ್ ಆದಮೇಲೆ ನಮ್ಮ ಫೈನಲ್ ಟಚ್ ಅಪ್ ಏನಿದು ಕೊತ್ತಂಬರಿ ಸೊಪ್ಪು. ಸೊ ಈ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು, ಸೊ ಇವಾಗ ನಾವು ಚಿರುಮುರಿ ಕಲಿಸ್ತೀವಲ್ಲ ಹಂಗೆ ಚೆನ್ನಾಗಿ ಇದನ್ನು ಕೆಳಗಡೆಯಿಂದ ಮೇಲ್ಗಂಟ ಮಿಕ್ಸ್ ಮಾಡಬೇಕು. ಇದನ್ನು ಮಿಕ್ಸ್ ಮಾಡಬೇಕಾದ್ರೆ ನೀಟಾಗಿ ಕೆಳಗಡೆಯಿಂದ ಇದು ಮಿಕ್ಸ್ ಮಾಡಿ, ಇಲ್ಲಾಂದರೆ ಕೆಳಗಡೆ ಇರೋ ಕಾಳುಗಳಿಗೆ ಅದು ಮಿಕ್ಸ್ ಆಗೋಲ್ಲ, ಖಾರ ಅದೆಲ್ಲ. ಓಕೆನಾ? ಸೊ ನಾನೆಲ್ಲ ಮಿಕ್ಸ್ ಮಾಡಿ ನೀಟಾಗಿ. ಸೊ ನಿಂಬೆಹಣ್ಣು ಫ್ಲೇವರ್ ಮಾತ್ರ ಸಕ್ಕತ್ತಾಗಿ ಬರ್ತಾಯಿದೆ ಗುರು. ನನಗಂತೂ ನಿಂಬೆಹಣ್ಣು ಫ್ಲೇವರ್ ತುಂಬ ಇಷ್ಟ. ಯಾಕೆಂದರೆ ಅದರಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರುತ್ತೆ. ಸೊ ಸ್ವಲ್ಪ ಸಿಟ್ರಿಕ್ ಆ್ಯಸಿಡ್ ಇರೋದ್ರಿಂದ ಕೊಲೆಸ್ಟ್ರಾಲು ಅದಕ್ಕೆಲ್ಲ ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡುತ್ತೆ. ಹಾಗಾಗಿ ನನಗೆ ಸ್ವಲ್ಪ ನಿಂಬೆಹಣ್ಣು ಅಂದರೆ ಇಷ್ಟ. ಸೊ ಬನ್ನಿ ನೋಡೋಣ ಹೆಂಗಿದೆ ಅಂತ. ಗುರು ಇವಾಗ ಇದನ್ನು ತಿಂದ್ಬಿಟ್ಟು ಹೇಳ್ತೀನಿ ಹೆಂಗಿದೆ ಅಂತ. ಆ್ಯಕ್ಚುಲಿ ನಾನೇ ಮಾಡ್ಕೊಳ್ಳೋದ್ರಿಂದ ಅದನ್ನು ನಾನೇ ಹೇಳಿದ್ರೆ ಮೇ ಬಿ ಅದು ಫೇಕ್ ರಿವ್ಯೂ ಅನಿಸ್ಬಿಡುತ್ತೆ. ಅದಕ್ಕಾಗಿ ನೀವು ಇದನ್ನು ಮಾಡಿಕೊಂಡು ತಿನ್ನಿ. ಬಟ್ ನಾನು ನನ್ನ ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ, ನೀವು ನೋಡಿ ಸಾಕಾಗಿದೆ. ಸೊ ನನಗಿವತ್ತು ನೈಟ್ಗೆ ಇದೇ ಡಿನ್ನರ್ ನನಗಿವತ್ತು. ನಿಜವಾಗ್ಲೂ ಇದ್ರ ಮುಂದೆ ಯಾವ ಚಿಕನ್ ಕಬಾಬು ಆರ್ ಯಾವುದೇ ಚಿಕನ್ ಐಟಮ್, ಅಲ್ಲಿ ಚಿಕನ್ನೇ, ಬಟ್ ಚಿಕನ್ ಇಲ್ದಿರೋ ಟೈಮಲ್ಲಿ ಇದನ್ನು ತಿಂದರೆ ಚಿಕನ್ನೇ ಬೇಡ ಅನಿಸ್ಬಿಡುತ್ತೆ. ಅರ್ಥ ಆಯಿತು ಅನ್ಸುತ್ತೆ ನಾನು ಹೇಳ್ತಾ ಇರೋದು, ಅರ್ಥ ಆಯಿತಾ? ಸೊ ಒಂದು ಇಂಟರ್ವ್ಯೂ ನೋಡಿದ್ದೆ, ವಿರಾಟ್ ಕೊಹ್ಲಿ ಜಾಸ್ತಿ ಪ್ರಿಫರ್ ಮಾಡೋದೇ ಸ್ಟೀಮ್ಡ್ ಫುಡ್ಡು. ಸೊ ಇವಾಗ ನಾನು ಈ ಚೆನ್ನನ ನೆನ್ನೆ ನೈಟ್ ನೆನಾಕಿ, ಸೊ ಇವತ್ತು ಇದನ್ನು ನೀರಲ್ಲಿ ಬೇಯಿಸ್ಕೊಂಡು ಸೊ ತಿಂತಾಯಿದ್ದೀನಿ. ಸೊ ಇದೇ ಥರ ನೀವು ಮಾಡ್ಕೊಂಡು ತಿನ್ನಿ. ಯಾರೆಲ್ಲ ಜಿಮ್ಗೆ ಹೋಗ್ತಿದ್ದೀರಾ, ಸೊ ಅಟ್ಲೀಸ್ಟ್ ಇದನ್ನು ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟಲ್ಲಿ ಇನ್ಕ್ಲೂಡ್ ಮಾಡ್ಬೋದು ಡಯಟ್ಗೆ. ಓಕೆನಾ? ಸೊ ಆಫ್ಟರ್ ಪೋಸ್ಟ್ ವರ್ಕೌಟ್. ಸೊ ಇದೇ ಥರ ಕಂಟೆಂಟ್ಗಾಗಿ ನನ್ನ ಚಾನಲ್ನ ಫಾಲೋ ಮಾಡಿ ಮತ್ತು ನನ್ನ ಪೇಜ್ನ ಫಾಲೋ ಮಾಡಿ. ಸೊ ಚೆನ್ನಾಗಿದೆ ವಿಡಿಯೋ, ಚೆನ್ನಾಗಿದೆ ಅಂತಂದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಡಿಸ್ಲೈಕ್ನ ಆರಾಮಾಗಿ ಮಾಡಿ, ತೊಂದರೆ ಇಲ್ಲ. ಸೊ ಇನ್ನೂ ನಾನು ಕಲ್ತ್ಕೊತೀನಿ. ಓಕೆನಾ? ಸೊ ಮೇಯ್ನ್ಲಿ ಸಪೋರ್ಟ್ ಮಾಡಬೇಕು ನೀವು ಅಷ್ಟೇ. ಸೊ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಲವ್ ಯು ಆಲ್.